ಕರ್ಕೊಂಡು ಮೊಮ್ಮಗಳು ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನಾನೇ ಮುಂದಾದ್ರೆ ಪಾಪ ಮೊಮ್ಮಗಳಿಗೆ ಆರೋಗ್ಯ ಸರಿ ಇಲ್ಲ, ಅಜ್ಜನೇ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಓಹೋ ಅಲ್ಲ, ಈ ರೋಗ ಯಾರಿಗೂ ಬರಬಾರ್ದು, ಬಡವರಾಗಿ ಹುಟ್ಟಬಾರ್ದಪ್ಪ, ಬಡವರಾಗಿ ಹುಟ್ಟಬಾರ್ದು. ಒಂದು ಕೆಲಸ ಮಾಡು, ಇದು ಕಡಿಮೆ ಆದ್ಮೇಲೆ ಒಂದು ವಾರ ಪುರ್ಸತ್ ಮಾಡ್ಕೊಂಡು ಹೋಗುವ. ಬಡವರಾಗಿ ಹುಟ್ಟಬಾರ್ದಪ್ಪ, ಬಡವರಿಗೂ ರೋಗ ಬರಬಾರ್ದು. ಏ ದೇವ್ರ ತಿಳಿಯಿತು. ಏನು ಮನುಷ್ಯನಿಗೆ ಸಿಟ್ಟು ಬರುವುದು ಎಷ್ಟು ಕಾರಣಗಳು? ಎಷ್ಟು? ತುಂಬಾ ಇದೆ. ದ್ವೇಷ ಇದ್ರೆ ಸಿಟ್ಟು ಬರ್ತದೆ. ಈ ಬ್ರಾಹ್ಮಣರ ಜೊತೆಗೆ ನನಗ್ಯಾಕೆ ದ್ವೇಷ ಅಲ್ವಾ? ನನ್ನ ಮೇಲೆ ದ್ವೇಷ ಇಲ್ಲ. ಇನ್ನು ಕೆಲವರಿಗೆ ಸಿಟ್ಟು ಬರುವುದುಂಟು, ಕೈಲಾಗದೆ ಇದ್ದರೆ ಸಿಟ್ಟು ಬರ್ತದೆ. ಇವನಿಗೆ ಕೈಲಾಗದೆ ಇರುವುದಕ್ಕೆ ಸಾಧ್ಯ ಉಂಟಾ? ಇಲ್ಲ. ಕೈ ಹಿಡ್ಕೊಂಡ್ರೆ ವೇಗವಾಗಿ ನಡೆಯುವ ಶಕ್ತಿ ಇದೆ ಇವರಿಗೆ. ಹೌದಪ್ಪ. ಮತ್ತಿನ್ನೊಂದು ಹೇಳಿದ್ರಲ್ಲ, ಏನು? ಸಿಟ್ಟು ಬರುವುದಕ್ಕೆ ಇನ್ನೊಂದು ಕಾರಣ ಇದೆ. ಮನುಷ್ಯನಿಗೆ ಬಡತನ ಬಂದ್ರೆ ತುಂಬಾ ಸಿಟ್ಟಂತೆ. ಕೊನೆಯಲ್ಲಿ ಅವರು ಆಡಿದ ಮಾತು ಬಡತನ ಅಂತ ಹೇಳಿದ್ರಲ್ಲ, ಅಂತ ಹೇಳಿದ್ರು. ಯಾರಿಗೂ ಬಡತನ ಬರಬಾರ್ದಪ್ಪ. ಏ ದೇವ್ರ ಗಾಳಿ ಹಾಕ್ಬೇಡ್ವಾ? ಧರಣಿ ಸುರ ನಿಂದನಲಿ ಕಂಬೆಯು ಬರಿದೆ ಹೊತ್ತನು ಕಳೆಯಬೇಡಯ್ಯೇ, ಬರಿದೆ ಹೊತ್ತನು ಕಳೆಯಬೇಡೈ, ಬರಿದ ದ್ರವ್ಯವ ಕೊಡುವೆ, ಬರಿದ ದ್ರವ್ಯವ ಕೊಡುವೆ, ಸಾಲ್ವನ ಬಳಿಗೆ ತೆರಳಿದರೆ, ಭರಿತ ದ್ರವ್ಯವ ಕೊಡುವೆ, ಸಾಲ್ವನ ಬಳಿಗೆ ತೆರಳಿದರೆ. ಭರಿತ ದ್ರವ್ಯವ ಕೊಡುವೆ, ಭರಿತ ದ್ರವ್ಯವ ಕೊಡುವೆ, ಸಾಲ್ವನ ಬಳಿಗೆ ತೆರಳಿದರೆ. ಕೈಯಲ್ಲಿದ್ದಂಥ ಆಯುಧ ನಿಮ್ಮಲ್ಲಿ ಮಾತಾಡುವಾಗ ಯಾಕೆ ಹಾಗೆ ಬದಿಯಲ್ಲಿರಿಸಿತು? ಸತ್ಯ ಸ್ವಾಮಿ, ಕುಲದಿಂದ ತಾವು ವಂದ್ಯರು, ಎಲ್ಲದ್ರಲ್ಲೂ ಹೌದಾ? ವಯೋಮಾನದಿಂದಲೂ ಪೂಜ್ಯರು, ನಿನಗಿಂತ ಹಿರಿಯ ಹೌದು. ಭೂಸುರರು, ಆ ತಿಳುವಳಿಕೆ ಇದ್ದವ್ರು ಕರೆದ್ರು. ವಿಪ್ರರು, ಸತ್ಯವೋ ಹೌದು. ವಿಪ್ರ ವಿಶೇಷವಾದಂತ ಪ್ರಜ್ಞೆ ಉಳ್ಳವ, ಹಾಗೂ ಅರ್ಥ ಉಂಟು. ಹೀಗೆಲ್ಲ ಕರೀತಾ ಇದ್ದಾರೆ. ನಿಜ ಸ್ವಾಮಿ, ಉಪಚಾರವನ್ನು ಮಾಡ್ತಾ ಇದ್ದೇನೆ. ಯಥೋಚಿತ ಅಲ್ಲದಿದ್ರು ಯಥಾಮತಿಯಾಗಿ ಮಾಡ್ತಾ ಇದ್ದೇನೆ, ಸ್ವೀಕಾರ ಮಾಡಬೇಕು. ನಮಗೇನು ದಾಕ್ಷಿಣ್ಯ ಇಲ್ಲ, ಇದು ನಮ್ಮ ಮನೆ ಅಲ್ಲ. ನಮ್ಗೇನು ದಾಕ್ಷಿಣ್ಯ ಅಲ್ಲ, ದಾಕ್ಷಿಣ್ಯ ಮಾಡಿಕೊಳ್ಳಬಾರದು. ನಮ್ಮ ಮನೇಲಿ ಮಾತ್ರ ದಾಕ್ಷಿಣ್ಯ, ಉಳಿದ್ರೆ ನಾಳೆ ನಮ್ಗೆ ಆಗ್ತದಲ್ಲ. ನಿಮ್ಮ ಮನೇಲಿ ಯಾಕೆ ದಾಕ್ಷಿಣ್ಯ? ಆದೀತು ಸ್ವಾಮಿ, ನಮೋ ನಮ. ನೀನು ಬಂದಿದ್ಯೋ, ಯಾಕೆ ಬಂದೆ ಎಂಬುದನ್ನು ಹೇಳು. ಕೇಳಯ್ಯ ಕಳರಾಯ, ಕೇಳಯ್ಯ ಕಳರಾಯ, ಪೂರ್ವದಲ್ಲಿ ನಾನು, ಪೂರ್ವದಲ್ಲಿ ನಾನು, ಬೇಳಿದಂಡದಿ ನಿನ್ನ ಬಯಸಿ ಬಂದಿಗೆನು, ಬೇಳಿದ
ನಾನು ಯಾಕೆ ಬಂದೆ? ಹ್ಮ್ ಸಿಕ್ಕಿಕೊಂಡ್ರು ಚಂದವೇ. ಹ್ಮ್ ಯಾಕೆ ಕಳೆದ ಹಾಗೆ ವರ್ತಿಸುತ್ತಿರುವೆ? ಹಾ ಇನ್ನು ಹೇಗೆ ವರ್ತಿಸಬೇಕು? ನೀನು ನನ್ನನ್ನು ಇಷ್ಟಪಟ್ಟಿದ್ದಿ, ನಾನು ನಿನ್ನನ್ನು ಇಷ್ಟಪಟ್ಟಿರುತ್ತೇನೆ. ನೋಡು, ನಾನು ಅಂಬೆ. ಹೌದು ಹೌದು ಗೊತ್ತುಂಟು. ನಿನ್ನನ್ನು ಮೆಚ್ಚಿಯೇ ನಾನು ಇಲ್ಲಿವರೆಗಾಗಿ ಬಂದೆ. ಅಂದು ಮಾತು ಕೊಟ್ಟಿದ್ದೇನಲ್ಲ, ಆ ಮಾತನ್ನೇ ನೆನಪಿಸುತ್ತಾ ನನ್ನ ಮೈ ಮನಗಳೆಲ್ಲವೂ ಸೋತು ಹೋಗಿದೆ. ನಿನಗಾಗಿ ಕಾದು ಕುಳಿತವಳು ಈ ಅಂಬೆ. ಇದೋ ನಿನ್ನ ಆಧೀನದಲ್ಲಿ ಇರುವುದಕ್ಕಾಗಿ ಇದೋ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತೀನಿ. ಒಲಿದು ಬಂದವಳು ಈ ಅಂಬೆ. ನನ್ನ ಕೈ ಹಿಡಿದು ನನ್ನ ಬಾಳುವೆಯನ್ನು ಉದ್ಧರಿಸಬೇಕು. ಸುಂದರವಾಗಿ ನೀನು ಸುಂದರವಾಗಿ ನೀನು ಬಲ್ಲೆ ಬಲ್ಲೆ ನಾನು ನಿಮ್ಮ ವೈದಾನವನು ಎಂದು ಬಂದು ಎಂದು ಬಯಸುತ್ತಿರ್ಪೆ ಈಗ ನೀನು ಎಂದು ಬಂದು ಏನು ಇಂಥ ಮಾತ್ಯಾಕೆಂಬೆ? ಯಾಕೆ ಈ ಕೋಪ? ಹರಿದೆ ಸುಂದರಾಂಗಿ, ಹ? ನಿನ್ನ ಮಾತನ್ನು ನಂಬುವ ಕಾಲ ಹ? ಒಂದಿತ್ತು ಈ ಸಾಲ್ವನಿಗೆ. ಹ? ಒಂದು ಉಪವನದಲ್ಲಿ ನೋಡಿದ್ದು, ನನ್ನನ್ನು ಮೆಚ್ಚಿದ್ದು, ನನ್ನನ್ನು ಭಾಷೆ ಕೊಟ್ಟದ್ದು ಹ? ನನಗೆ. ಆದರೂ ಓಡಿ ಹೋದದ್ದು ಆ ಗಡ್ಡದ ಜೋಗಿ ಭೀಷ್ಮನ ಹಿಂದೆ. ಇಷ್ಟೆಲ್ಲ ಕೋಪ ಯಾಕೆ ರಾಯರಿಗೆ? ಭೀಷ್ಮನ ರಥವನ್ನ ಹತ್ತಿ ಹೋದ ಕಾರಣಕ್ಕಾಗಿ. ಹಿಂದೆ ನಾ ಭೀಷ್ಮನೋಳು ಮನವಿಡದೆ ನಿನ್ನ ಹಿಂದೆ ನಾ ಭೀಷ್ಮನೋಳು ಮನವಿಡದೆ ನಿನ್ನ ಹಿಂದೆ ನಾ ಭೀಷ್ಮನೋಳು ಮನವಿಡದೆ ನಿನ್ನ ಸುಂದರತ್ವಕ್ಕೆ ಮೆಚ್ಚಿ ಕೊಂಡಿರ್ಬಳೆನ್ನ ನಿನ್ನ ಸುಂದರತ್ವಕ್ಕೆ ಮೆಚ್ಚಿ ಕೊಂಡಿರ್ಬಳೆನ್ನ ನಿನ್ನ ಸುಂದರತ್ವಕ್ಕೆ ಮೆಚ್ಚಿ ಕೊಂಡಿರ್ಬಳೆನ್ನ ಮಂದಮತಿ ಅಪಗರಿಸಿಕೊಂಡೊಯ್ದನವನು ಮಂದಮತಿ ಅಪಗರಿಸಿಕೊಂಡೊಯ್ದನವನು ಮಂದಮತಿ ಅಪಗರಿಸಿಕೊಂಡೊಯ್ದನವನು ಮಂದಮತಿ ಅಪಗರಿಸಿಕೊಂಡೊಯ್ದ ಅವನು ಬಂದಿಯೇನು 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 ಬಿಡದೆನ್ನ ಪರಿಗ್ರಹಿಸು ನೀನು ನಾ ಬಂದಿಯೇನು ಬಿಡದೆನ್ನ ಪರಿಗ್ರಹಿಸು ನೀನು ಪರಿಗ್ರಹಿಸು ನೀನು ಬಂದ ಮತಿ ಅಪಗರಿಸಿ ಕೊಂಡೊಯ್ದನವನು ಬಂದಿಯೇನು ಬಿಡದೆನ್ನ ಪರಿಗ್ರಹಿಸು ನೀನು ಆ ನಿಜ. ಈ ಸಂದರ್ಭದಲ್ಲಿ ಯಾರಿಗೂ ಸಿಟ್ಟು ಬರುವುದು ಸಹಜವೇ. ಕಣ್ಣಲ್ಲಿ ಕಂಡಂತಹ ದೃಶ್ಯ ಅನುಭವಿಸಿದ ನನಗೆ ಮರೆಯುವುದಕ್ಕೆ ಕಷ್ಟ. ಇನ್ನು ನಿನ್ನ ಪರಿಸ್ಥಿತಿ ಏನಾದೀತು? ಹಾ, ರಾಯರಿಗೆ ಕೋಪ ಬಂದದ್ದು ಯಾಕೆ? ಭೀಷ್ಮನ ಹಿಂದೆ ಓಡಿ ಹೋದವಳು ನೀನು. ಹಾಗೆ ಹೇಳುವುದಕ್ಕೆ ಕಾರಣ ಇದೆ. ಎಲ್ಲರ ಸಮ್ಮುಖದಲ್ಲಿ ಭೀಷ್ಮನ ರಥವನ್ನು ಹತ್ತಿ ಕುಳಿತವಳು ನಾನು. ಏನು ಮಾಡೋಣ? ನಮ್ಮೊಳಗಿರುವ ಭಾವನೆಯನ್ನು ಹೇಳಬೇಕಾದ ಮಾತುಗಳನ್ನು ಹೇಳುವುದಕ್ಕೆ ಅವಕಾಶವಾಗಲಿಲ್ಲ ಅಷ್ಟೇ. ನನ್ನ ಕಣ್ಣು ಮತ್ತು ನಿನ್ನ ಕಣ್ಣಿಗಳಿಗೆ
ಅದು ಅರ್ಥ ಆಗಿದೆ ಅಂತ ನನ್ನ ಭಾವನೆ. ನಿಜ, ಕಾಶೀಪುರದಲ್ಲಿ ಸ್ವಯಂವರ ಮಂಟಪದಲ್ಲಿ ಎಲ್ಲರನ್ನ ಗೆದ್ದು ನೀನೇ ಕುಣಿದು ಕುಪ್ಪಳಿಸುತ್ತಿರುವ ವೇಳೆಯಲ್ಲಿ ನನ್ನ ಸಂತೋಷದ ಮೇಲ್ಮೈ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೈಯಲ್ಲಿರುವಂತಹ ಹೂಮಾಲಿಕೆಯನ್ನು ಇನ್ನೇನು ನಿನ್ನ ಕೊರಳಿಗೆ ಹಾಕಬೇಕೆನ್ನುವಷ್ಟರಲ್ಲಿ ನಿರಭ್ರವಾದಂಥ ಆಗಸದಲ್ಲಿ ಧೂಮಕೇತುವಿನಂತೆ ಪ್ರವೇಶವಾಯಿತು ಆ ಭೀಷ್ಮನದ್ದು. ಎಲ್ಲ ರಾಜರು ಕೈಕಟ್ಟಿ ಕುಳಿತುಕೊಂಡರು. ಅನಿವಾರ್ಯವಾಗಿ ಅಸಹಾಯಕಳಾಗಿ ಏರಿರಿ ಎನ್ನಯ್ಯ ರಥವನ್ನು ಅಂತ ಹೇಳಿದ ತಕ್ಷಣದಲ್ಲಿ ಗಡಗುಟ್ಟಿ ನಡುಗುತ್ತಿರುವ ರಾಜರನ್ನ ಕಂಡಂಥ ನಾನು ಆತನ ರಥವನ್ನು ಹತ್ತಿ ಕುಳಿತದ್ದೇನೋ ಸತ್ಯ. ನೀನು ಅಂದುಕೊಂಡಿರಬೇಕು ಭೀಷ್ಮನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ಅಂತ. ಸಾಲ್ವಾ, ಅದು ಸುಳ್ಳು. ನಾನು ಅಲ್ಲಿ ಹೋದರೂ ನನ್ನ ದೇಹ ಮಾತ್ರ ಅಲ್ಲಿ. ನಿನ್ನ ರೂಪಾತಿಶಯಕ್ಕೆ ಮಾರು ಹೋದವನು ನಾನು. ನಿಜ ಹೇಳಬೇಕಿದ್ರೆ ಅವನು ಮಂದಮತಿ. ವಿಚಾರ ವಿನಿಮಯ ಮಾಡಿಕೊಳ್ಳಲಾರದೆ ಅಲ್ಲಿಗೆ ಕದ್ದೊಯ್ದ ಮಂದಮತಿಯಾದಂಥ ಆತನಲ್ಲಿ ತಿಳಿದು ಹೇಳಿದೆ, ಸಾಲ್ವನನ್ನು ನಾನು ಮೆಚ್ಚಿದ್ದೇನೆ ಅಂತ. ಪ್ರೀತಿಯಿಂದ ಬ್ರಾಹ್ಮಣನ ಮೂಲಕವಾಗಿ ಕಳುಹಿಸಿಕೊಟ್ಟಿದ್ದಾನೆ. ಇಲ್ಲಿವರೆಗಾಗಿ ಬಂದಿದ್ದೇನೆ. ಹಳೆಯ ಕಥೆಯನ್ನ ಬಿಟ್ಟು ನಿನಗೆ ಒಲಿದು ಬಂದಿರುವಂತಹ ಈ ಅಂಬೆಯ ಕೈ ಹಿಡಿದು ಇದು ನನ್ನನ್ನು ವರಿಸಬೇಕು. ನಮ್ಮ ಮಾತುಗಳನ್ನು ನಂಬು. ಬೇಡ ಬೇಡ ವರಿಪನಲ್ಲ ನಾನು, ವರಿಪನಲ್ಲ ನಾನು, ಗಂಡ ಗಂಡ ಬೇಡ ನೀನು. ಗೋಡಿ ಗೋಡಿ ಸುಮ್ಮನೆ ಮಾತನಾಡಬೇಡ, ಗೋಡಿ ಗೋಡಿ ಸುಮ್ಮನೆ ಮಾತನಾಡಬೇಡ. ಗೋಡಿ ತನ್ನುವ ಕೈಯೇ, ಗೋಡಿ ತನ್ನುವ ಕೈಯ ಶಿಕ್ಷೆ ಅನುಭವಿಸುವೆ ನೀನು. ಗೋಡಿ ಗೋಡಿ ಸುಮ್ಮನೆ ಮಾತನಾಡಬೇಡ, ಗೋಡಿ ತನ್ನುವ ಕೈಯ ಶಿಕ್ಷೆ ಅನುಭವಿಸುವೆ ನೀನು. ಅಂಬೆ ಬೇಡ ಬೇಡ ಬೇಡವೇ ಬೇಡ. ನಂಬಿಕೆಯನ್ನು ಇಡು ಪುಣ್ಯಾತ್ಮ. ನಂಬಲಾರೆ ಹಾ? ಕಾಡಗಾತಿ ನೀನು. ನಾನಾ? ನಿನ್ನ ಮಾತನ್ನ ಹಾ? ಎಷ್ಟು ಮಾತ್ರಕ್ಕೂ ಅಯ್ಯಯ್ಯೋ, ನಂಬಲಾರೆ. ಬಂದ ದಾರಿಗೆ ಸುಂಕ ಇಲ್ಲದಂತೆ ನಡೆ. ಬ್ರಾಹ್ಮಣ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನೀನ್ ಸುಮ್ಮನಿದೆ, ನಾನು ಮಾತು ಭೀಷ್ಮನಿಗೆ ಕಳಿಸಿದ್ದಾನೆ. ಸಾಲ್ವ ಭೂಪತಿ, ನಂಬಲಿಲ್ಲ ಅವನು. ನಾನು ಒಂದು ಮಾತು ಹೇಳ್ಬಹುದಾ? ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು, ಅರಿತಿಗೆ ನಾನು ಜ್ಯೋತಿಷ ಗಣಿತಗಳನ್ನು ಪರಿಶೋಧಿಸಲು ನಿಮ್ಮ ಭಯನಿಗೆ, ಪರಿಶೋಧಿಸಲು ನಿಮ್ಮ ಭಯನಿಗೆ. ಸರಿ ಬರೋದಿದೆ ಕೂಟ ಗಣಗಳು ತಾನಾಗಿ, ಸರಿ ಬರೋದಿದೆ ಕೂಟ ಗಣಗಳು ತಾನಾಗಿ. ಹರಿತಂದಳನು ಬಿಡಬೇಡ, ಹರಿತಂದಳನು ಬಿಡಬೇಡ. ಸರಿ ಬರೋದಿದೆ ಕೂಟ ಗಣಗಳು ತಾನಾಗಿ, ಹರಿತಂದಳನು ಬಿಡಬೇಡ. ಸಾಲ್ವ ಭೂಪತಿ, ನಮ್ಮ ಗಲಾಟೆಯಲ್ಲಿ ನೀವು ಇದ್ದುದೇ ಮರ್ತು ಹೋಯ್ತು ಸ್ವಾಮಿ. ಹೌದು. ಅಲ್ಲ, ಒಮ್ಮೊಮ್ಮೆ ಗಲಾಟೆ ಆದ್ರೆ ಹೆಚ್ಚು ಮದುವೆ ಆಗುದೇ ಬ್ರಾಹ್ಮಣರನ್ನ ಮತ್ತು ಬೇರೆಯವ್ರನ್ನ. ಹೌದು ಹೌದು, ನಿಮ್ಮನ್ನ ಅಲಕ್ಷ್ಯ ಮಾಡಿದಾಗ ಆಯ್ತು. ಹಾಗಿಲ್ಲಪ್ಪ, ನಾವು ಲಕ್ಷ್ಯ ವಹಿಸಿದ್ರೆ ಸಾಕು. ಇದು ನೀವು ಮಾತಾಡುವಾಗ ಮಾತನ್ನು ಕೇಳಿದೆ, ನಿಮ್ಮ ಮುಖವನ್ನು ನೋಡಿದೆ. ಆಲೈಸ್ತಾ ಇದ್ರಿ ನೀವು. ಹೌದು, ಈ ವಿಷಯದಲ್ಲಿ ನಾವೊಂದು ಮಾತಾಡಬಹುದು ಅಂತ ನನಗೆ ಅನಿಸಿದ್ದು. ನೀವಾಡಬಹುದು ಸ್ವಾಮಿ. ನಿನ್ನಿಂದ ಉಪಚಾರ ಪಡೆದು ನೀನೇನಾದ್ರೂ ಕೊಟ್ಟರು ಅದನ್ನು ತೆಗೆದುಕೊಂಡು ಹೋಗುವಷ್ಟೇ ಇರುತ್ತೆ ಇದ್ದು ಬ್ರಾಹ್ಮಣ ಅಲ್ಲ ನಾನು. ನಿಮ್ಮನ್ನು ನೋಡಿದರೆ ಗೊತ್ತಾಗ್ತದೆ. ನಾನು ಭವಿಷ್ಯವನ್ನು ಜ್ಯೋತಿಷ್ಯವನ್ನು ತಿಳಿದವನೇ, ತಿಳಿದು ಹೇಳುವವನೇ. ಜ್ಯೋತಿಷ್ಯ ಶಾಸ್ತ್ರ ತಿಳಿದವರು. ನಿಮ್ಮ ಮುಖವನ್ನು ನೋಡಿದಾಗ ಇದೇ ಸರಿ ಅಂತ ಅನಿಸಿದ್ದು ನನಗೆ. ಮುಖ ನೋಡಿ ಹೇಳ್ತೀರಿ, ಅಯ್ಯ, ಏನ್ ಬೇಕಾದ್ರೂ ನೋಡ್ತೇನೆ. ಕೈ ನೋಡಿ ಹೇಳ್ತೀರಿ, ಯಾವುದು ನೋಡಿ ಆದ್ರೂ ಹೇಳಿ.
ಹಾಗೆ ಹೇಳ್ತೀನಿ. ಅದು ಅಲ್ಲ ಇಲ್ಲ ಅಂತಲ್ಲ, ಶಾಸ್ತ್ರ ಎಷ್ಟು ಉಂಟು ಅಷ್ಟು ನನಗೆ ಗೊತ್ತುಂಟು. ಅದು ಯಾವ್ದಿಲ್ಲದ್ರೆ ಹಾಗೆ ಹೇಳ್ತೀನಿ. ಹಾಗೆಲ್ಲ ಹೇಳೋದಿಲ್ಲ, ಏನಾದ್ರೂ ಇದ್ದು ಹೊರತು ಹೇಳೋದಿಲ್ಲ. ದೊಡ್ಡನ್ ಮತ್ತೆ ಮಾತು ಹೇಳ್ಬೇಡ. ನಂಬುವಂತೆ ಹೇಳಿ. ಮತ್ತೇನಲ್ಲ, ನಿನ್ನ ಮುಖ ಅವಳ ಮುಖವನ್ನು ನೋಡುವಾಗ ರಾಶಿ ನಕ್ಷತ್ರ ಕೂಟ ಎಲ್ಲ ಒಂದಕ್ಕೊಂದು ಸರಿ ಬರ್ತಾ ಉಂಟು. ಹಾಗಾಗಿ ಮನೆಗೆ ಬಂದ